ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಗುರುವಾರ ಹಬ್ಬದ ಶುಭಾಶಯಗಳು. ಎಂದಿನಂತೆ ನಿಮ್ಮ ಮುಂದೆ ನಿಮ್ಮ ಕಾರ್ತಿಕ್ ಹಾಜರಾಗಿದ್ದೀನಿ. ರಾಯರು ಎಲ್ಲರಿಗೂ ಒಳ್ಳೆಯದಾಗಲಿ, ಇಡೀ ರಾಜ್ಯಕ್ಕೆ ಒಳ್ಳೇದು ಮಾಡಲಿ ರಾಯರಿಗೆ ಸಂಕಲ್ಪ ಮಾಡ್ತಾ, ಈ ಕೆಟ್ಟ ದರಿದ್ರ ಅಯೋಗ್ಯ ಸರ್ಕಾರ ಹೋಗಲಿ, ಬುರುಡೆ ಅಜ್ಜಯ್ಯನ ಸರ್ಕಾರ ಅಂತಲೇ ಹೇಳ್ಬೋದು. ಆ್ಯಸ್ ಯೂಶ್ವಲ್ ಸ್ನೇಹಿತರೆ, ಸೊ ಬಿಡದಿ ಎಲ್ಲೋದ್ರು ರಾಜ್ಯದಾದ್ಯಂತ, ಈಗ ರಾಷ್ಟ್ರದಾದ್ಯಂತ ಸದ್ದು ಮಾಡ್ತಾಯಿರೋ ಬಿಡದಿ ಟೌನ್ಶಿಪ್ಪು. ಸೊ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ಬಿಡದಿ ಟೌನ್ಶಿಪ್ ಇವತ್ತಿನ ಮಟ್ಟಿಗೆ ಏನು ಅಂತ ಅಂದರೆ, ಸೊ ತಲೆ ಹೊಡೆಯೋರು, ತಲೆ ಹಿಡಿಯೋರು ತುಂಬ ಜನ ಇದ್ದಾರೆ. ಆದರೆ ತಲೆ ಹೊಡೆಯೋರು ಯಾರು ಅಂತ ಎಲ್ಲರಿಗೂ ಗೊತ್ತು ಒಂದು. ಆದರೆ ನಾನು ಇಲ್ಲಿ ಚರ್ಚೆ ಮಾಡೋಕ್ಕೆ ಬಂದಿರೋದೇನು ಅಂದರೆ ತಲಾಟೆಗಳು. ಸೊ ತಲಾಟೆಗಳು ಹೆಂಗೆ ಅಂದರೆ T1 T2 T3 ಅಂತ ಕೊಟ್ಕೊಂಡು ಹೋಗ್ತೀನಿ. ಅಂದರೆ ಈ ಪೊಲೀಸ್ ಕೇಸಲ್ಲಿ A1 A2 A3 ಅಂತಾರಲ್ಲ, ಹಂಗೆ ಇಲ್ಲಿ ತಲಾಟೆಗಳು ಆಫ್ ಬಿಡದಿ ಟೌನ್ಶಿಪ್ಪು. ಸೊ ಮೊದಲನೇ ತಲಾಟೆ ಯಾರಪ್ಪ ಅಯೋಗ್ಯ ಅಂತ ಅಂದರೆ, ಸೊ ಇವನು ನನ್ನ ಅದರ್ದಾನ್, ಇವನು ಓತಿಕ್ಯಾತ ಮುಖದವನು. ಸೊ ಬಾಲ ಇಲ್ಲದೆ ಇರೋ ಬಾಲು, ನಮ್ಮ ಮಾಗಡಿ ಶಾಸಕ ತಲಾಟೆ ನಂಬರ್ 1. ಸೊ ಸ್ನೇಹಿತರೆ, ಇವನಿಂದನೇ ಇಷ್ಟೆಲ್ಲ ಆಗ್ತಾ ಇರೋದು. ಸೊ ಏನಕ್ಕೆ ಏನು ಎತ್ತ ಅಂತ ಅಂದರೆ, ಇವನ್ನ ಮಂತ್ರಿ ಮಾಡಬೇಕು, ಮಂತ್ರಿಗಿರಿ ನಾನು ಆಗ್ಬಿಡ್ಬೇಕು, ಇನ್ನು ಬಿಟ್ಟರೆ ನಾನು ಆಗಲ್ಲ, ಇದು ನನ್ನ ಕೊನೆ ಎಲೆಕ್ಷನ್ನು ಅಂದ್ಬಿಟ್ಟು ಅಯೋಗ್ಯ MLA ಇವನು ಅಂತಲೇ ಹೇಳ್ಬೋದು. ಅದು ಏನು ಮಾಗಡಿ ಜನ ಇವನನ್ನ ಗೆಲ್ಸ್ಕೊಂಡಿದ್ದಾರೋ 5 ಸಲ. ಸೊ ನಮ್ಮಲ್ಲಿದ್ದಾಗ ಸ್ವಲ್ಪ ಎಲ್ಲ ಮುಂದೆದು ಹಿಂದೆದು ಎಲ್ಲ ಮುಚ್ಕೊಂಡಿದ್ದ JDS ಅಲ್ಲಿ. ಈಗ ಅಲ್ಲಿ ಹೋಗ್ಬಿಟ್ಟು ದೊಡ್ಡ ತಲಾಟೆ ಆಗಿದ್ದಾನೆ. ನಿಖಿಲ್ ಕುಮಾರಸ್ವಾಮಿಗೆ ತಲಾಟೆ ಅದು ಇದು ಅಂತಾನೆ. ಇವನ ಯೋಗ್ಯತೆಗೆ ಇವನು ಗಂಡಸೇ ಅಲ್ಲ. ರಾಜಕೀಯ ಗಂಡಸ್ತಾನ ಹೇಳ್ತಾ ಇಲ್ಲ ನಾನು. ರಾಜಕೀಯ ಗಂಡಸ್ತಾನ ಅಂದರೆ ಪರ್ಟಿಕ್ಯುಲರ್ ಆಗಿ ಹೇಳ್ತೀನಿ. ಇವನು ಇವ್ರ ಅಪ್ಪ ಅಮ್ಮನಿಗೆ ಒಳ್ಳೆ ಮಗ ಆಗಿದ್ದರೆ, ಸಮಾಜಕ್ಕೆ ಒಬ್ಬ ಒಳ್ಳೆ ವ್ಯಕ್ತಿ ಆಗಿದ್ದರೆ, ಸಂಸಾರ ನೀಗಿಸ್ಕೊಂಡು ಹೋಗಿರೋ ಒಬ್ಬ ಗಂಡಸಾಗಿದ್ದರೆ, ನಾನು ಯಾಕೆ ಇದೆಲ್ಲ ಕೋಟ್ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಇದೆಲ್ಲದಕ್ಕೂ ರೈತರು ಬಿಡದಿ ಟೌನ್ಶಿಪ್ಪು ಲಿಂಕು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿ 8,000 ಎಕರೆ ಅಂತಾರೆ, 80% ಒಪ್ಪಿದ್ದಾರೆ ಅಂತಾರೆ. ಆಯಿತು, ಈಗ ಇವರು 3 ಹೋಬ್ಳಿಗೆ ಇದು ಮಾಡಿದ್ದಾರೆ, 3 ಊರಿಗೆ. ಅಲ್ಲೇ ಎಷ್ಟು ಬರುತ್ತೆ? 750 ಎಕರೆನೋ ಎಷ್ಟೋ ಬರುತ್ತೆ. 750 ಎಕರೆಯಲ್ಲಿ ಬರೀ 5 ಜನಕ್ಕೆ ಇವನು ಚೆಕ್ ಹರಿದು ಕೊಟ್ಟನಲ್ಲ, ಇವನು ತಲಾಟೆ ಸಚಿವನೋ, ತಲಾಟೆ ಶಾಸಕನೋ ಅಥವಾ ಏನೋ, ಚೆಕ್ಕು ಹರಿಯೋದಕ್ಕೆ ಅದಿಲ್ಲ. ಅದೇನೋ ಇವನು ಅದು ಡೂಪ್ಲಿಕೇಟ್ ಮಾಡಿ ಏನೋ ಕೊಟ್ಟಿದ್ದಾನೆ, ಅದು ಇನ್ನೂ ದುಡ್ಡು ಬಂದಾಗ ಆಮೇಲೆ ಎಲ್ಲ ನೋಡ್ಕೊಳ್ಳೋಣ. ಬಟ್ ಇದುವರೆಗೂ ಇವನು ಅದು ತಲಾಟೆ ರೀತಿ ಮಾತಾಡ್ಕೊಂಡು ಎಳ್ಸಂಗೆ ಮಾತಾಡ್ಕೊಂಡು ಇವನು ತಲಾಟೆ T1 ಆಫ್ ಬಿಡದಿ ಟೌನ್ಶಿಪ್. ಇನ್ನು ಎರಡನೇದು ಯಾರಪ್ಪ ಅಂದರೆ, ಸೋಕಾಲ್ಡ್ ಬುರುಡೆ ಬಿಡೋವಂಥ ಬುರುಡೆ ಶಿವ. ಸೊ ಅಜ್ಜಯ್ಯನ ಶಿಷ್ಯ, ಬುರುಡೆ ಅಜ್ಜಯ್ಯನ ಶಿಷ್ಯ. ಆ್ಯಸ್ ಯೂಶ್ವಲ್ ನಮ್ಮ ರಾಜ್ಯಕ್ಕೆ ಇವನು ಬಂದಿದ್ದರಿಂದ ಸೂತಕದ ಛಾಯೆ ಬರ ಎಲ್ಲವನ್ನು ಆವರಿಸ್ಕೊಂಡಿದೆ. ಸೊ ನನ್ನ ಅದರ್ದಾನ್ CD ಶಿವು ಅಲಿಯಾಸ್ ಒಂದು ಕಾಲದಲ್ಲಿ ಯಾರಿಗೋ ಟೀ ಕೊಡ್ತಾಯಿದ್ರು ಕೊತ್ವಾಲ್ ಅಂತವ್ರಿಗೆ. ಸೊ CD ಶಿವು ಅಲಿಯಾಸ್ ನಮ್ಮ ಮುಖ್ಯಮಂತ್ರಿಗಳು. ಸೊ ಈ ಪುಣ್ಯಾತ್ಮ ಏನು ಹೇಳ್ತಾನೆ ಅಂದರೆ, ಗಿಣಿಗೆ ಹೇಳ್ದಂಗೆ ಹೇಳ್ತಾ ಇದ್ದೀನಿ ಬಿಡದಿ ವಿಷಯದಲ್ಲಿ, ಒಪ್ಕೋಬೇಕು ಅಂತಾನೆ. ನೀನು ಗಿಣಿಗೆ ಹೇಳ್ದಂಗೆ ಹೇಳಿದ್ರು ಅಷ್ಟೇ, ನೀನು ರೌಡಿಸಮ್ ಮಾಡಿ ಹೇಳಿದ್ರು ಅಷ್ಟೇ, ಇನ್ನೊಂದು ಮಾಡಿ ಹೇಳಿದ್ರು ಅಷ್ಟೇ. ಒಕ್ಕಲಿಗರು ಅಲ್ಲಿರೋದು ಹಾಕೊಂಡು ಅದ ಮಾಡಿಬಿಡ್ತಾರೆ, ನಿನ್ನ ಭೂಮಿನ ಅದ ಮಾಡ್ದಂಗೆ. ಇನ್ನೀನು T2 ಅಂದರೆ ತರ್ಲೆ ನಂಬರ್ 2 ಆಫ್ ಬಿಡದಿ ಟೌನ್ಶಿಪ್ಪು. ಸೊ ಈಗ ಇವರಿಬ್ಬರದೇ ಇತ್ತು ಇಷ್ಟು ದಿನ ಆರ್ಭಟ ಅದು ಇದು ಅಂತ. ಸೊ ಹಂಗೆ ಮುಂದಕ್ಕೆ ಹೋಗ್ತಾ ಇನ್ನೊಬ್ಬ ಬರ್ತಾನೆ, ಪ್ರಿಯಾಂಕಾ ಖರ್ಗೆ. ಅವನು ಪ್ರಿಯಾಂಕಾ ಗೃಹ ಸಚಿವ, ಈಗ ಪಾಪ ಬಡ್ತಿ ತಗೊಂಡವನೆ, ಅಯೋಗ್ಯಂತರ ಮಾತಾಡ್ಕೊಂಡು. ಇವನು ಫಸ್ಟು ಭಾಳ ಇದಾಗಿ ಮಾತಾಡ್ದ. ಅದಕ್ಕೆ ಯಾವಾಗ ಜನ ರೊಚ್ಚಿಗೇಳ್ತಾರೆ, ನಮ್ಮ ಸರ್ಕಾರ ನಮಗೆಲ್ಲ ಅಡೆತಡೆ ಆಗುತ್ತೆ ಅಂದರೆ, ಸ್ವಲ್ಪ ಮಟ್ಟಿಗೆ ಇವನು ಹೇಳಿದ್ದಾನೆ ಏನಂತ, ತೀರಾ ಆಗೋದೇ ಇಲ್ಲ ಅಂದರೆ ಬೇರೆ ಕಡೆ ಮಾಡೋಣ ಅಂತ. ಆದರೆ ಇವನು ಏನೇನು ಹೇಳಿದ್ದಾನೆ, ಏನು ಎತ್ತ ಅಂದರೆ, ಕುಮಾರಸ್ವಾಮಿಗೆ ಹಾಕ್ರಿ ಅಷ್ಟೊಂದಿದು, ಅಲ್ಲಿ ಹಾಕ್ರಿ, ಒಪ್ಪಿಗೆನೇ ಇದೆ ರೀ 6,000 ಎಕರೆ. ಆಯಿತು, ನೀನು 6,000 ಎಕರೆ ಒಪ್ಪಿಗೆ ಇದ್ದರೆ ತರ್ಲೆ T3 ಆಫ್ ಬಿಡದಿ ಟೌನ್ಶಿಪ್ ಇನ್ನು 1,500 ಎಕರೆ ಬಿಟ್ಕೊಟ್ಬಿಡಪ್ಪ. ಸೊ ಹಂಗಾಗಿ ಸೊ ಇದಾದ ಮೇಲೆ T4 ಯಾರಪ್ಪ ಅಂದರೆ, ಸೊ MB ಪಾಟೀಲ, ಡಿಸೆಂಟ್ ಭ್ರಷ್ಟಾಚಾರಿ. ಇವನು ಹೇಳ್ತಾನೆ, ಅನಿತಾ ಕುಮಾರಸ್ವಾಮಿದು 100 ಎಕರೆ ಇದೆ ರೀ ಅಂತ. ನೀನು 100 ಎಕರೆ ಇದ್ದರೆ ಪಾಣಿ ಇಡಯ್ಯ, ನೀನೇ ಅಧಿಕಾರದಲ್ಲಿದೆಯಲ್ಲೋ. ಡಿಸೆಂಟ್ ಭ್ರಷ್ಟಾಚಾರಿ MB ಪಾಟೀಲ್. ಅಥವಾ ನಿನ್ನ ಯೋಗ್ಯತೆಗೆ, ನೀನು ಒಬ್ಬ ಲೀಡ್ರು, ನೀನು ಲಿಂಗಾಯತರ ಪೈಕಿ ಲಿಂಗಾಯತ ಅಂದ್ಬಿಟ್ಟು ನಿನ್ಗೆ ಮಂತ್ರಿಗಿರಿ ಕೊಟ್ಟವನೆ ಅನ್ನೋದು ಬಿಟ್ಟರೆ, ನಿನಗೇನು, ನೀನು ಒಂದು ಏನದು CM ಆಗಬೇಕು ಅಂತ ಹೋಗಿದ್ದಲ್ಲ, 5,000 ಕೋಟಿ ಕೊಡ್ತೀನಿ ಅಂತ, ಅವೆಲ್ಲ ನಿನ್ನ ಕೈಲಾಗಲ್ಲ. ನಿನಗೂ ಹಾಕೊಂಡು ಹರಿದು ಬಿಡ್ತಾರೆ. ಆದರೆ ಇವನು ವಿಷಾದ ವ್ಯಕ್ತಪಡಿಸಿದ್ದಾನೆ T4. ಸೊ ತದನಂತರದಲ್ಲಿ ದುರಾಂಕಾರದ ಸ್ವಾಮಿ ಅಲಿಯಾಸ್ ನಮ್ಮ ಚೆಲುವ, ಯಾರು ಮಂಡ್ಯದ ದುರಾಂಕಾರಿ ಚೆಲುವ. ಸೊ ಅವನು ಹೇಳ್ತಾನೆ, ಕುಮಾರಸ್ವಾಮಿಗೆ ಯಾಕ್ರಿ ಹೊಟ್ಟೆ ಕಿಚ್ಚರಿ, ಕೆಟ್ಟ ಹೆಸರು ತರೋದಕ್ಕೆ ಇದೆಲ್ಲ ಮಾಡ್ತಾಯಿದ್ದಾರೆ ಅಂತ. ಅಲ್ಲ, ಒಳ್ಳೆಯವ್ರಿಗೆ ಕೆಟ್ಟ ಹೆಸರು ತರೋದು ಓಕೆ, ನೀವು ಕೆಟ್ಟ ನನ್ನ ಮಕ್ಕಳು, ನಿಮ್ಗೇನು ಕೆಟ್ಟ ಹೆಸರು ತರ್ತಾರೆ?
ಆಲ್ರೆಡಿ ನಿಮ್ಮ ಸರ್ಕಾರ ಆ ಸಮಾಜವಾದಿ ಅಂತ ಹೇಳೋವಂಥ ಬುರುಡೆವಾದಿ ಎಲ್ಲರೂ ಜನ ಕುದಿತಾ ಬಿದ್ದಿದ್ದಾರೆ. ಸೊ ಹಾಗಾಗಿ ಏನು ಮಾಡೋದಕ್ಕೆ ಆಗೋದಿಲ್ಲ. ತದನಂತರದಲ್ಲಿ ಯಾರು ಏನು ಎತ್ತ ಅಂತ ಅಂದರೆ ಸೋ ಕಾಲ್ಡ್ ಇವರು ಯಾರೋ ನಮ್ಮ ಕುಳ್ಳ ಸೋಮಶೇಖರ್ ಯಶವಂತಪುರ ಒಬ್ಬ ರೇಪಿಸ್ಟ್ ಜೊತೆ ಹೂಗುಚ್ಛ ತಗೊಂಡು ಇವತ್ತು ಅವನು ಸ್ಯಾಂಟ್ರೋ ರವಿ ಒಬ್ಬ ರೇಪಿಸ್ಟು, ಒಬ್ಬ ತಲೆ ಹಿಡ್ಕ, ಪಿಂಪು, ಸ್ಯಾಂಟ್ರೋ ರವಿ ಹಿಂಗೆಲ್ಲ ಹೇಳ್ತಾರೆ ಅವನ ಹೆಸರು. ಅವನ ಜೊತೆ ಇವನು ಪಾಪ ಅಂದರೆ ಸಖ್ಯಲ್ಲಿದ್ದವನು. ಅವನು ಇವತ್ತು ಸುಪ್ರೀಂ ಕೋರ್ಟಲ್ಲಿದ್ದಾನೆ. ಅಂಥವ್ನು ಹೇಳ್ತಾನೆ ಇದನ್ನು ವಿಧಾನಸೌಧಕ್ಕೆ ಬರಬೇಕು ಚರ್ಚೆ ಮಾಡೋಕ್ಕೆ ಅಂತ. ಇವನು ಅದೇನು MLA ಅಂತ ಮಾಡಿದ್ರು ಏನೋ ಯಶವಂತಪುರದ ಜನತೆ ಎಲ್ಲೋ ಗುರು ಮಾಡ್ತಾ ಇರೋದು ರೈತರ ಹತ್ರ ಬಾ ನೀನು ಓಪನಾಗಿ. ಯಾಕೆ ಗಂಡಸ್ತನ ಇಲ್ವಾ ನಿಮ್ಗಳಿಗೆ? ಏನಾರ ನಾವು ಗ್ಯಾರಂಟಿ ಕೊಡ್ತೀವಿ ಬಾರಪ್ಪ ನಿನ್ನ ಜೀವಕ್ಕೆ. ಅಯ್ಯೋ ನಿನ್ನಿಂದ DK ಶಿವು ಅಲಿಯಾಸ್ CD ಶಿವು ಇಂದ ಹೆಂಗೆ ದೇಶ ಉದ್ಧಾರ ಆಗಬೇಕು, ಎಷ್ಟೆಷ್ಟು CDಗಳು ಬರಬೇಕು, ಎಷ್ಟೆಷ್ಟು ಟ್ರಬಲ್ ಶೂಟರ್ ಮಾಡಬೇಕು, ಎಲ್ಲೆಲ್ಲಿ ಶೂಟ್ ಮಾಡಬೇಕು CDಗಳು ನಿಮ್ಮ ಇದು ಅಭಿವೃದ್ಧಿದು. ನೀವು ಹಿಂಗೆ ಅಭಿವೃದ್ಧಿ ಮಾಡಿದ್ರಿ, ಇನ್ನೊಂದು ಮಾಡಿದ್ರಿ, ಎಷ್ಟೇ ಆಗಲಿ ನೀನು ಏನೋ ಬಾಂಬೆ ಬ್ಲೂ ಬಾಯ್ಸಲ್ಲಿ ಒಬ್ಬ ಅಲ್ವಾ. ಸೊ ಹಂಗಾಗಿ ಸ್ನೇಹಿತರೆ T5 ಇನ್ನು ಮುಂದೆ ಯಾರ್ಯಾರು ಬರ್ತಾರೋ ಏನೋ ಗೊತ್ತಿಲ್ಲ. ಇದು ತರ್ಲೆಸ್ ಆಫ್ ಬಿಡದಿ ಟೌನ್ಶಿಪ್. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಆ್ಯಸ್ ಯೂಶ್ವಲ್ ನಿಮ್ಮ ಮುಂದೆ ಎಂದಿನಂತೆ ಹಾಜರಾಗ್ತೀನಿ ಅಂತ ಹೇಳ್ತಾ ನಮಸ್ಕಾರ.